ತರಂಗ. 6ನೇ ತರಂಗದಲ್ಲಿ ಇವತ್ತಿನ ದಿವಸ ಯಾವ ವಿಷಯ ನಡೀತದಪ್ಪ ಅಂತ ಕೇಳಿದ್ರೆ 402ನೇ ಅಂಕದಲ್ಲಿ ಉಕ್ತಾರ್ಥದ ಸಂಗ್ರಹ. ಉಕ್ತಾರ್ಥ ಅಂದ್ರೆ ಈಗೇನು ಹಿಂದೆ ಹೇಳ್ಕೊತ ಬಂದ್ರಲ್ಲ, ಯಾವ ಅಗ್ರದ ದೇವ 3 ಪ್ರಶ್ನೆಯನ್ನು ಮಾಡಿದ ಅದಕ್ಕೆ ಉತ್ತರವನ್ನು ಏನು ಹೇಳ್ಕೊತ ಬಂದ್ರಲ್ಲ, ಅದರದು ಮತ್ತೆ ಪುನಃ ಸಂಗ್ರಹ ಮಾಡಿ ವಿಶೇಷವಾಗಿ ಹೇಳ್ತೇವು ಅಂತ ಗ್ರಂಥಕರ್ತರು ಪ್ರತಿಜ್ಞೆಯನ್ನು ಮಾಡಿದ್ದಾರೆ. ಉಕ್ತಾರ್ಥ ಸಂಗ್ರಹ 402ರಿಂದ 404 ಅಂಕ ಪರ್ಯಂತರ ಅದನ್ನ ಮೇಲೆ ಹೇಳಿದ ಅರ್ಥವನ್ನು ಪುನಃ ಹೇಳ್ತೇವೆ ಅಂತ ಹೇಳಿದರು. ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಜಗತ್ತಿನ ಕರ್ತನಾದ ಯಾವ ಈಶ್ವರನಿರುವನೋ, ನಾನು ಯಾರು ಅಂತ ಕೇಳಿದ್ದೇನೆ, ಅದಕ್ಕೆ ಪುನಃ ಸಂಗ್ರಹ ಮಾಡಿ ಹೇಳ್ತೀವಿ. ಜಗತ್ತಿನ ಕರ್ತನಾದ ಯಾವ ಈಶ್ವರನಿರುವನೋ ಅವನು ನಿನಗಿಂತಲೂ ಭಿನ್ನನಲ್ಲ. ಹೇ ಶಿಷ್ಯ, ನೀ ಏನು ಪ್ರಶ್ನೆ ಮಾಡಿದಲ್ಲ, ಆ ಜಗತ್ತಿನ ಕರ್ತನಾದ ಯಾವ ಈಶ್ವರದನಲ್ಲ ಅವ ನಿನಗಿಂತ ಭಿನ್ನಲ್ಲವ, ನಿನಗಿಂತಲೂ ಭಿನ್ನನಲ್ಲ. ಮತ್ತು ಸಚ್ಚಿದಾನಂದ ರೂಪ ಬ್ರಹ್ಮನೇ ನೀನಿರುತ್ತಿ. ಮೊದಲನೇ ಪ್ರಶ್ನೆಗೆ ಉತ್ತರ ಏನಿತ್ತು? ನಾನು ಯಾರು ಅಂತ ಪ್ರಶ್ನೆ ಇತ್ತು. ಅದಕ್ಕೆ ನೀ ಏನದಿ? ಸಚ್ಚಿದಾನಂದ ರೂಪ ಬ್ರಹ್ಮನೇ ನೀನಿರುತ್ತಿ. ಯಾಕ? ಬ್ರಹ್ಮನಲ್ಲಿ ಸಚ್ಚಿದಾನಂದ, ನಿನ್ನಲ್ಲಿ ಸಚ್ಚಿದಾನಂದ ಇರೋಣದರಿಂದ ಅಭೇದ ಐಕ್ಯತ. ಬ್ರಹ್ಮನಲ್ಲಿ ಸಚ್ಚಿದಾನಂದ ಅದನಿಲ್ರಿ ಬ್ರಹ್ಮ. ಓಂ ನಮಃ ಶಿವಾಯ ರೀ. ಓಂ ನಮಃ ಶಿವಾಯ ಪರಿ. ಹೌದ್ರಿ. ಹೆಂಗ್ ಸಚ್ಚಿದಾನಂದ ಅದನ್ರಿ? ಸತ್ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅದನ್ರಿ ಬ್ರಹ್ಮರಿ. ಅದೇ ಹೇಳಕತ್ತಾರವ್ರು, ಸಚ್ಚಿದಾನಂದ ಅದಾನಂತ ಹೇಳ್ಯಾರವ್ರು. ಅವ್ ಹ್ಯಾಂಗ ಅದಾನಂತ ನೋಡ್ರಿ. ಸತ್ ಹೇಳ್ರಿಮ್ಮ. ಯಾವಾಗಲೂ ಇದ್ದವನು, ತ್ರಿಕಾಲ ಅಬಾಧ್ಯತ್ವಂ ಸದ್ರೂಪತ್ವಂ. ಈ ಜಗತ್ ಪೂರ್ವದಲ್ಲಿಯೂ ಇದ್ದವನೇ, ಜಗತ್ತಿನಲ್ಲಿಯೂ ಇದ್ದವನೇ, ಜಗತ್ ಲಯ ಆದ್ರೂ ಇದ್ದವನೇ. ಶಾಬಾಷ್. ಬ್ರಹ್ಮ ಹ್ಯಾಂಗ ಸಚ್ಚಿದಾನಂದ ಅದನಪ್ಪ ಅಂತ ಕೇಳಿದ್ರೆ ತಾಯಿಯವ್ರು ಹೇಳಿದ್ರು, ಸೃಷ್ಟಿ ಉತ್ಪತ್ತಿಕ್ಕಿಂತ ಪೂರ್ವದಲ್ಲಿ ಅದನ, ಸೃಷ್ಟಿ ಆದ ನಂತರ ಸೃಷ್ಟಿಯಲ್ಲಿನೂ ಅದಾನ, ಸೃಷ್ಟಿ ಪ್ರಳಯ ಆದ್ರೂ ಸಹಿತವ ಅದಾನ. 3 ಕಾಲದಲ್ಲಿರೋದರಿಂದ ಸತ್ತ. ಮತ್ತ ಸೃಷ್ಟಿ ಅವ ಯಾವ 3 ಕಾಲವನ್ನು ಅರಿಯುವುದರಿಂದ ಚಿತ್ತ. ಮತ್ತು ಪರಮ ಪ್ರೇಮಕ್ಕೆ ವಿಷಯವಾದ್ದರಿಂದ ಪರಮ ಪ್ರೇಮಾಸ್ಪದತ್ವಾತ್ ಆನಂದ. ಅದಕ್ಕೆ 3 ಕಾಲದಲ್ಲಿರುವುದರಿಂದ ಸತ್ತು, 3 ಕಾಲವನ್ನು ತಿಳಿಯುವುದರಿಂದ ಚಿತ್ತು, 3 ಕಾಲದಲ್ಲಿ ಪರಮ ಪ್ರೇಮಾಸ್ಪದವಾಗಿರುವುದರಿಂದ ಆನಂದ. ಬ್ರಹ್ಮ ಹಿಂಗ ಸಚ್ಚಿದಾನಂದದನ. ಇನ್ನು ಜೀವ ಹ್ಯಾಂಗ ಸಚ್ಚಿದಾನಂದ ಅಂದ್ರಮ್ಮ? ನಮಸ್ಕಾರ. ಈ ಶರೀರ ಹುಟ್ಟು ಪೂರ್ವದಲ್ಲಿನೂ ಆತ್ಮ ಇದ್ದವನೇ, ಶರೀರದಲ್ಲಿ ಇದ್ದವನೇ. ಶರೀರ ಬಿದ್ದು ಹೋಗ್ತದ ನೋಡ್ರಪ್ಪರ, ಇದು ಮರಣಾನಂತರನು ಇರೋವನೇ ರಪ್ಪ. ಜೀವ ಸಚ್ಚಿದಾನಂದ ಹ್ಯಾಂಗದನಂದ್ರ ಜಾಗ್ರದಲ್ಲಿಯೂ ಅದಾನ, ಸ್ವಪ್ನದಲ್ಲಿಯೂ ಅದಾನ, ಸುಸುಪ್ತಿಯಲ್ಲಿನೂ ಅದಾನ. 3 ಅವಸ್ಥೆಗಳಲ್ಲಿರುವುದರಿಂದ ಸತ್ಯ. 3 ಅವಸ್ಥೆಯನ್ನು ತಿಳುವುದರಿಂದ ಚಿತ್ತ. ಅವನು ಪರಮ ಪ್ರೇಮಕ್ಕೆ ಆಸ್ಪದ, ಪರಮ ಪ್ರೇಮಾಸ್ಪದತ್ವಾತ್ ಆನಂದ. ಅದಕ್ಕೆ ಅವನು ಸಚ್ಚಿದಾನಂದ, ಇವನು ಸಚ್ಚಿದಾನಂದ. ಲಕ್ಷಣ ಸೌಮ್ಯ ಅಭೇದ. ಅದಕ್ಕೆ ಭಿನ್ನನಲ್ಲ ಮತ್ತು ಸಚ್ಚಿದಾನಂದ ರೂಪ ಬ್ರಹ್ಮನೇ ನೀನಿರುತ್ತಿ ಎಂದು ಆಚಾರ್ಯರು ಹೇಳಿದರು. ಆಚಾರ್ಯರಂದ್ರೆ ಯಾರಿಗಂದ್ರಮ್ಮ? ದುರ್ಬೋಧ. ಬರೋಬರದ ಹೇಳ್ರಿ, ನೀವೇ ಹೇಳ್ರಿ.
ಓಂ ನಮಃ ಶಿವಾಯಪ್ಪ. ಹಾ, ಹೇಳ್ರಿ. ದುರ್ಬೋಧ ವಸ್ತು ಬೋಧ ಸಮರ್ಥ ಆಚಾರ್ಯ. ಬೋಧನ ಸಮರ್ಥ. ದುರ್ಬೋಧ ವಸ್ತು ಬೋಧನ ಸಮರ್ಥ. ಅದನ್ನ ತಿಳಿಸಿಕೊಡವ. ಯಾಕಂದ್ರ ನಮ್ಮ ಸ್ವರೂಪ ಅದು ಮಾತಿನಿಂದ ಹೇಳಿಕ್ ಬರುವುದಿಲ್ಲ, ಮನಸ್ಸಿನಿಂದ ಅದನ್ನ. ಯಾಕ ಮಾತು ಮನಗಳಿಂದ ಅತ್ತತ್ತ ಮೀರಿದ. ಮಾತು ಮನುಷ್ಯಗಳ ವ್ಯವಹಾರ ಎಲ್ಲಿ ನಡೀತದಪ್ಪ ಅಂದ್ರೆ ಎಲ್ಲಿ ಗುಣ ಅದ, ಎಲ್ಲಿ ಜಾತಿ ಅದ, ಎಲ್ಲಿ ಕ್ರಿಯಾ ಅದ, ಎಲ್ಲಿ ಸಂಬಂಧದಲ್ಲಿ ಮಾತು ಮನುಷ್ಯನ ವ್ಯವಹಾರ ನಡೀತದ. ಆದ್ರೆ ನಮ್ಮ ಸ್ವರೂಪದಲ್ಲಿ ಗುಣ ಇಲ್ಲ, ಜಾತಿ ಇಲ್ಲ, ಕ್ರಿಯೆ ಇಲ್ಲ, ಸಂಬಂಧ ಇಲ್ಲ. ಇಲ್ಲದ್ದರಿಂದ ಅಂಥ ಮಾತು ಮನಗಳಿಂದ ಅತೀತವಾದಂಥ ಪರವಸ್ತುವನ್ನು ನಮಗೆ ಕರಗತ ಮಾಡಿ ಕೊಡ್ತಾರಲ್ಲ, ಅದನ್ನ ಅನುಭವಕ್ಕೆ ತಂದು ಕೊಡ್ತಾರಲ್ಲ, ಅವ್ರಿಗೇನಂದ್ರಪ್ಪ ಅಂತ ಕೇಳಿದ್ರೆ ಆಚಾರ್ಯರು. ಏನ್ ಹೇಳ್ತಾರ್ರಿ? ಬ್ರಹ್ಮನೇ ನೀರು ನೀರುತ್ತಿ ಎಂದು ಆಚಾರ್ಯರು ಹೇಳಿದರು. ಅದನ್ನೇ ಕೃಪೆಯಿಂದ ಪುನಃ ಹೇಳುತ್ತಾರೆ. ಅದೇ ಗುರುಗಳು ಮತ್ತೆ ಯಾಕೆ ಹೇಳ್ತಾರೆ ಅಂದ್ರೆ, ಇವನಲ್ಲಿ ದೃಢವಾಗಿ ನಿಲ್ಲಲಿ, ನಾನೇ ಪರಬ್ರಹ್ಮ ವಸ್ತು ಅದಿನಂತ ದೃಢ ಆಗುಗೋಸ್ಕರವಾಗಿ. ನೀನು ಅಲ್ಲ, ಹುಟ್ಟಿದವಲ್ಲ, ಸತ್ತವಲ್ಲ, ನೀ ಯಾವಾಗಲೂ ಅಜರಾಮರವಾಗಿದ್ದವಪ್ಪ ನೀ. ನೋಡ್ರಿ ಎಂಥ ಮಾತು ಹೇಳ್ಯಾರ. ಇದು ಯಾಂಗ್ ಗೊತ್ತರಿ? ಲೌಕಿಕ್ರಿ ಎಲ್ಲ ಯಾನ್ ಗೊತ್ತಾ? ನಾ ಹುಟ್ಟೀನಿ, ಒಂದು ಥೋಡೆ ದಿನ ಇರ್ತೀನಿ, ಮುಂದೊಂದಿನ ಸತ್ತು ಹೋಗ್ತೀನಿ ಅಂತಿದೆಲ್ಲ ಲೋಕಾನುಭವ. ಅದನ್ನು ಪಲ್ಟಿಸಿ ನೀ ಹುಟ್ಟಿಲ್ಲ, ನೀ ಯಾವಾಗಲೂ ಇದ್ದವ, ನೀ ಸಾಯಂಗೆ ಇಲ್ಲ. ನೋಡ್ರಿ ಇದು ಎಂಥ ಮಾತ್ರಿದು. ಸತ್ಯ ವಸ್ತುವಿನ ಜ್ಞಾನ ಮಾಡಿ ಕೊಡ್ತಾರಲ್ಲ ಅವರು ಆಚಾರ್ಯರು. ಆಚಾರ್ಯರು ಹೇಳಿದರು ಅದನ್ನೇ ಕೃಪೆಯಿಂದ. ಕೃಪೆ ಅಂದ್ರೆ ಕರುಣೆಯಿಂದ, ಮತ್ತೆ ಇವನಿಗೆ ದೃಢ ಆಗುಗೋಸ್ಕರವಾಗಿ. ನೀ ಜೀವಲ್ಲಪ್ಪ, ಶಿವಾದಿ, ನೀ ಹುಟ್ಟೇ ಇಲ್ಲ. ಏನು ಹುಟ್ಟ್ಯದದು? ಶರೀರ, ಪ್ರಕೃತಿಯಿಂದ ಶರೀರ ಹುಟ್ಟ್ಯದ, ಥೋಡೆ ದಿನ ತೋರ್ತದ, ಮುಂದೊಂದಿನ ಇಲ್ಲ ಆಗ್ತದ. ನೀ ಅದಕ್ಕೆ ಯಾರ್ಯಾಸ ಅರುಸ್ವರೂಪದಿ. ಅದಕ್ಕೆ ಕವಿತೆ ನೋಡ್ರಿ ಏನಂತಾರ್ರಿ? ದೀನತಾ ಕೋ ತ್ಯಾಗಿ ನರ अपनो स्वरूप देखे तो शुद्ध ब्रह्म है दृश्य को ಪ್ರಕಾಶ ಹೊಯ್. ಅದರ ಅರ್ಥ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ದೀನತ್ವವನ್ನು ತ್ಯಾಗ ಮಾಡಿ. ದೀನತ್ವ, ನಾ ಭಿಕಾರಿ ಇದ್ದೀನಂತ ಏನ್ ತಿಳ್ಕೊಂಡಿಲ್ಲ. ನಾವೊಬ್ಬ ಬೇಡವ, ಒಬ್ಬ ಕೊಡವ, ಇದೆಲ್ಲ ದೀನತ್ವ. ದೀನತ್ವವನ್ನು ತ್ಯಾಗ ಮಾಡಿ, ಹೇ ಪುರುಷನೇ. ಪುರುಷ ಅಂದ್ರೆ ಅಪರ ಪೂರ್ಣಂ ಅನೇನಿತಿ ಪೂರ್ಣಂ ಸರ್ವಮನೇನಿತಿ ಪುರುಷ. ಪೂರ್ಣಂ ಅನೇನ ಸರ್ವಮಿತಿ ಇತಿ ಪುರುಷ. ಪೂರ್ಣಂ ಅನೇನ ಸರ್ವಮಿತಿ ಅಂದ್ರ ಎಲ್ಲ ನಖಶಿಕಾಂತರದಲ್ಲಿ ಇರತಕ್ಕಂಥವ. ಅಂದ್ರೆ ಏನಂತಾರ್ರಿ? ಸ್ವರೂಪವನ್ನು ಧ್ಯೇಯ ಎಂಬ ಪುರದಲ್ಲಿ ವಾಸ ಮಾಡೋದವನೇ ಪುರುಷ. ಇದನ್ನ ಕುಂಡಿರ್ತನ್ರಿಪ್ಪ. ಕುಂಡಿರ್ತದ. ಯಾಕ? ತದ್ ಸೃಷ್ಟ ತದೇವಾನುಪ್ರಾವಿಶ್ಯತ್. ತಾನೇ ತಯಾರು ಮಾಡ್ದ, ಇದು ಚಲಿಸುವಲ್ದು ಬಟ್ಟಕ್ಕೆ ಏನ್ ಮಾಡ್ದ? ತಾನೇ ಇದ್ರೊಳಗೆ ಪ್ರವೇಶ ಆದ. ಪ್ರವೇಶ ಆಗ್ಯಾನಂದ್ರೆ ಹ್ಯಾಂಗ ಇಲ್ಲಿ ಗುದ್ನಾಗ ಹೊಕ್ಕನಂದ್ರೆ ಇಲ್ಲ. ಹ್ಯಾಂಗ ಪ್ರವೇಶ ಆಗ್ಯಾನಪ್ಪ ಅಂದ್ರೆ ಹ್ಯಾಂಗ ಕನ್ನಡಿ ಒಳಗ ಪ್ರತಿಬಿಂಬ ಪ್ರಕಟ ಆಯ್ತು, ಹ್ಯಾಂಗ ಘಟದಲ್ಲಿ ಆಕಾಶ ಪ್ರಕಟ ಆಯ್ತು. ಹೊಕ್ಕನಂದ್ರೆ ಪರಿಚಿನ್ನತ್ವ ಬರ್ತದ ಅವನಿಗೆ. ಅವ ಹ್ಯಾಂಗ ಕನ್ನಡಿ ಒಳಗ ಪ್ರತಿಬಿಂಬ ಪ್ರಕಟ ಆಯ್ತು, ಹಾಂಗ ಪ್ರಕಟ ಆದ. ಸಣ್ಣ ಕೂಸುಗಳಿಗೆ ನೋಡ್ರಿ, ನೆತ್ತಿವಿ ಆ ಬ್ರಹ್ಮರಂಧ್ರದಿಂದ ಪ್ರವೇಶ ಆಗ್ಯಾನಂದ್ರೆ ಹೊಕ್ಕನಂದ್ರೆ ಇಲ್ಲ. ಕನ್ನಡಿ ಒಳಗ ಹಂಗ ಪ್ರತಿಬಿಂಬ ಪ್ರಕಟ ಆಯ್ತು, ಹಂಗ ಪ್ರಕಟ ಆಗ್ಯಾನ ಇದ್ರೊಳಗ. ಅದಕ್ಕೆ ಏನ್ ಹೇಳ್ತಾರ್ರಿ? ಸ್ವರೂಪವನ್ನು ಏನಂತಾರ್ರಿ?
ನಿನ್ನ ಸ್ವರೂಪವನ್ನು ನೋಡು. ನೀನಂತೂ ಜನ್ಮರಹಿತನಾದ. ನೀ ಹೆಂಗದಿ? ಜನ್ಮರಹಿತನಾದ, ಹುಟ್ಟಿ ನಿನಗಿಲ್ಲ. ಜನ್ಮರಹಿತನಾದ ಶುದ್ಧ ಬ್ರಹ್ಮರೂಪನಾಗಿದ್ದು. ಹೆಂಗದಿ? ಶುದ್ಧ ಬ್ರಹ್ಮರೂಪನಾಗಿದ್ದು. ದೃಶ್ಯಕ್ಕೂ ಅಂದ್ರೆ ಸಕಲ ದೃಶ್ಯ ಪದಾರ್ಥಗಳನ್ನು ಏನ್ ಮಾಡ್ತೆ? ಪ್ರಕಾಶ ಮಾಡುವಂಥವನಾಗಿರುವಿ. ಸಕಲ ದೃಶ್ಯ ಪ್ರಪಂಚ ಎಲ್ಲ ಏನ್ ಮಾಡ್ತೀನಿ? ಪ್ರಕಾಶ ಬೆಳಗುವವದಿ. ಯಾಕಂದ್ರೆ ಘಟದೃಷ್ಟ ಘಟಾದ್ಭಿನ್ನ. ಯಾವ ನೋಡ್ತಾನ ಆ ನೋಡಿಸ್ಕೊಳ್ಳುವ ವಸ್ತುಕ್ಕಿಂತ ಇವ ಹೆಂಗದನಪ್ಪ ಅಂದ್ರೆ ಭಿನ್ನದನ. ಅವೆಲ್ಲ ಯದೃಶ್ಯಂ ತನ್ನಷ್ಟಂ. ಯಾವ ದೃಶ್ಯ ಆಗಿ ತೋರ್ತದ ಅದು ನಷ್ಟ ಆಗಿ ಹೋಗ್ತದ. ನೀ ಮಾತ್ರ ದೃಶ್ಯ ಅಲ್ಲ. ದೃಶ್ಯ ಅಲ್ಲದ್ದರಿಂದ ನಿನಗ ನಷ್ಟಿಲ್ಲ. ಯಾವ ಕಾಲಕ್ಕೂ ನಷ್ಟಿಲ್ಲ ನಮಗ. ನಾವು ತಿಳ್ಕೊಂಡೇವೇನು? ಏನ್ರಿ ನೆಲ್ಲ ಹಣ್ಣಾದೆವು, ಮೊಪ್ಪು ಬತ್ತು, ಮುಂದೊಂದಿನ ಸತ್ತು ಹೋಗ್ತೇವು ತಿಳ್ಕೊಂಡಿದ್ದು ಭ್ರಮಾದ. ಯಾಕಂದ್ರೆ ಇದೆಲ್ಲ ಅರ್ಯಾವದಿ. ನೀ ದೇಹ ಬಾಲ್ಯವನ್ನು ಅರಿತಿ, ಯೌವನವನ್ನು ಅರಿತಿ, ಮುಪ್ಪವನ್ನು ಅರಿತಿ. ಇದ್ರ ಮರುಣ ಆಗುತ್ತನೂ ಸಹಿತ ನೀ ಅರ್ಯಾವದಿ. ಇದು ದೃಶ್ಯದ ನಿನಗ ದೇಹಾದಿ ಪ್ರಪಂಚ. ಅದ್ರ ಕೂಡ ಕೂಡಬೇಡ. ಇದು ನಿಶ್ಚಯ ಆಗ್ಬೇಕು ನೋಡ್ರಿ. ಇದು ನಿಶ್ಚಯ ಆಯ್ತು ಅಂದ್ರೆ ಈ ಶಾಸ್ತ್ರ ಕೇಳೋದಕ್ಕೆ ಪ್ರಯೋಜನ ಆಗ್ತದೆ. ಬಿಟ್ಕೊಟ್ಟು ಮತ್ತೆ ಕೇಳೋದು, ಮತ್ತೆ ಕಟ್ಕರ್ ದಾವಣಿ ದಂಡಗಪ್ಲೆ ಆ ಕಡೆ ಅಂದ್ರೆ ಏನ್ ಕೆಲ್ಸ ಕೊಡಂಗಿಲ್ಲ. ಇದು ನಿಶ್ಚಯ ಆಗ್ಬೇಕು. ನಾ ಪರಬ್ರಹ್ಮ ಸ್ವರೂಪನೇ ಇದ್ದೇನೆ. ಏನ್ ಹೇಳ್ತಾರೆ? ಶುದ್ಧ ಬ್ರಹ್ಮ ಸ್ವರೂಪನಾಗಿದ್ದು ಸಕಲ ದೃಶ್ಯ ಪ್ರಪಂಚಗಳನ್ನು ಏನ್ ಮಾಡ್ತಿ? ಪ್ರಕಾಶ ಮಾಡುವಂಥವನಾಗಿರುವಿ. ಇನ್ನು ಇನ್ನೊಂದು ಕವಿತೆ ಏನ್ ಹೇಳ್ತಾರೆ ನೋಡ್ರಿ. ಅಪನೇ ಅಜ್ಞಾನತೆ ಜಗತ್ ಸಬತ್ತೋ ಹಿ ರಚೆ, ಸರ್ವಕೋ ಸಂಹಾರ ಕರೆ ಆಪ ಅವಿನಾಶಿ ಹೊಯ್. ಅಂದ್ರೆ ಇದ್ರ ಅರ್ಥ ಏನ್ ಹೇಳಿದ್ರು? ತನ್ನ ಅಜ್ಞಾನತೆ ಅಂದ್ರೆ ತನ್ನ ಅಜ್ಞಾನದಿಂದಲೇ. ಇದೇನಾಗ್ಯದ? ತನ್ನ ಮರವೆಯಿಂದಲೇ. ಅದಕ್ಕೆ ಗೀತೆಯಲ್ಲಿ ಭಗವಂತ ಏನ್ ಹೇಳ್ದ? ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಯ್ಯಂತಿ ಜಂತವಾಹ. ಜೀವಿಗಳು ವಿಷಯದಲ್ಲಿ ಮೋಹ ಬುದ್ಧಿ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ಅವರವರ ಸ್ವರೂಪದ ಮರವೇ. ನಾ ಯಾರಿನ್ನೋದು ಗೊತ್ತಿಲ್ಲದಕ್ಕಿದು ಏನ್ ಮಾಡ್ತಾರ ಇಲ್ಲಿ? ತನ್ನ ಅಜ್ಞಾನದಿಂದಲೇ ಸರ್ವ ಜಗತ್ತನ್ನು ನೀನೇ ರಚನೆ ಮಾಡಿ ಪುನಃ ಸರ್ವಕ್ಕೂ ಅಂದ್ರೆ ಸರ್ವವನ್ನು ಸಂಹಾರ ಅಂದ್ರೆ ಸಂಹಾರ ಮಾಡುವಂಥವನಾಗಿರುವಿ. ಆದರೆ ತಾನು ಮಾತ್ರ ಅವಿನಾಶಿ. ತಾ ಮಾತ್ರ ಹೆಂಗದನಪ್ಪ ಅಂದ್ರೆ ಅವಿನಾಶಿ. ಈ ಪ್ರಪಂಚ ನಾಶದ. ದೇಹಾದಿಗಳೆಲ್ಲ ಹೆಂಗ ಪ್ರಪಂಚದೊಳಗೆ ಬಂದು ಅವೆಲ್ಲ ನಾಶ ಉಳ್ಳುತ್ತವ. ನೀ ಮಾತ್ರ ನಾಶ ಆಗಂಗಿಲ್ಲ. ಅವಿನಾಶಿ ಅಂದ್ರೆ ನಾಶರಹಿತನಾಗಿರುವನು. ನೋಡ್ರಿ, ಇವು ನಿಂದಿರ್ಬೇಕು ನಂಬಲ್ಲಿ. ಇಷ್ಟು ಹೇಳಗತ್ತಾರಂದ್ರೆ ಮತ್ತು ನಾವು ಒಪ್ಕೊಳ್ಳಾರ್ದೆ ಆ ಶರೀರ ಸಂಬಂಧವಾದ ಅದು ನಾಶ ಆದ್ರೆ ನಾನೇ ನಾಶ ಆಗ್ತೀನಿ, ಈ ಭ್ರಮ ಹೋಗಬೇಕು. ಅದಕ್ಕೆ ಇವರು ಪುನಃ ಹೇಳಗತ್ತಾರ. ಯಾಕೆ? ಇವ ಮತ್ತು ಹೋಗಿ ಅದೇ ದವಣಿಗೆ ಹೋಗ್ತಾನಂತೇಳಿ ಒಂದು ದಯಾ ಬುದ್ಧಿಯಿಂದ ಇವನಲ್ಲಿ ಇನ್ನೂ ಸಂಗ್ರಹ ಆಗ್ಲಿ ಜ್ಞಾನ ಅಂತೇಳಿ ಪುನಃ ಹೇಳಿಗತ್ತಾರ. ಅದಕ್ಕೆ ಕವಿತಾ ನೋಡ್ರಿ ಏನಂತಾರೆ? ಮಿಥ್ಯಾ ಪರಪಂಚ ದೇಖೆ ದುಃಖ ದುಃಖ ಜನ ಆನೆ ಜಯ ದೇವನ ಕೋ ದೇವತೋ ತೋ ಸಬ ಸುಖರಾಶಿ ಹೊಯ್. ಅಂದ್ರ ಮಿಥ್ಯವಾದ ಪ್ರಪಂಚವನ್ನು, ಇದು ಹೆಂಗದ? ಮಿಥ್ಯ, ಸತ್ಯ ಅಲ್ಲ. ಮಿಥ್ಯ ಅಂದ್ರೆ ಎದಕ್ಕಂತಾರ್ರಿ? ಪರ ಯಾತಿ ಅಸತ್ ಭಾಸತೆ ಇತಿ ಮಿಥ್ಯೆ.
ಇನ್ನೊಂದು ಯಾತಿ ಸ್ವಲ್ಪ ಅಸತ್ ಗೊತ್ತಿಲ್ಲ. ಭಾಸಮಾನತ್ವೇ ಸತಿ ಇತಿ ಮಿಥ್ಯ. ಹಾ, ಇನ್ನೊಂದ್ 2 ವಾಕ್ಯ ಸೇರಿಸ್ಬೇಕ್ರಮ್ಮ. ಓಂ ನಮಃ ಶಿವಾಯ ರೀಪ. ಪ್ರತಿತತ್ವೇ ಸತಿ ಅಪ್ರಾಪ್ತಿತ್ವ ಮಿಥ್ಯಾ ರೀಪ. ಮಿಥ್ಯತ್ವಂ ತಾಯಿಯವ್ರ ಪಾದಕ್ಕೆ ನಮಸ್ಕಾರ ಹೇಳಿದ್ರು ನೋಡ್ರಿ. ಓಂ ನಮಃ ಶಿವಾಯ ಪ್ರತೀತೇನು ಆಗ್ತದ? ಪ್ರತಿತತ್ವೇ ಸತಿ ಅಪ್ರಾಪ್ತಿತ್ವಂ ಮಿಥ್ಯತ್ವಂ. ಅದು ಪ್ರತೀತ ಆಗ್ತದ. ಹ್ಯಾಂಗ ಶುಕ್ತಿಯಲ್ಲಿ ರಜತ ತೋರ್ತದ, ಅದನ್ನ ಹೋಗಿ ಪಡ್ಕೋಬೇಕಂದ್ರ ಇಲ್ಲದು. ಯಾಕ? ಮಿಥ್ಯ. ಕೇವಲ ತೋರಿಕೆ ಅದ, ಅದಕ್ಕೆ ಇರುವಿಕೆ ಇಲ್ಲ. ಅದಕ್ಕೆ ಪ್ರತಿತತ್ವೇ ಸತಿ ಅಪ್ರಾಪ್ತಿತ್ವಂ ಮಿಥ್ಯತ್ವಂ. ಮಿಥ್ಯಕ್ಕೆ ಇನ್ನೊಂದು ಲಕ್ಷಣ ಅದ ನೋಡ್ರಮ್ಮ, ಶಾರ್ಟ್ ಕಟ್ ರೀ. ಯಾಕಂದ್ರೆ ಎಲ್ಲಾ ಲಕ್ಷಣಗಳು ನೀವು ಅದು ಮಾಡ್ಲಿಲ್ಲ ಅಂದ್ರೆ ಹಿಂಗ್ ಕೇಳ್ತಾ ಕಂಟಾಗ್ಬಿಡ್ಬೇಕು. ಇದು ಅನಿರ್ವಚನೀಯ ಅಂತ ಹೇಳ್ತಾರಲ್ರಿ ಪರ. ಹಾ, ಅದು ಮತ್ತೆ ದ್ವಾಡದ್ರಿ. ಪದ್ಮಪಾದಾಚಾರ್ಯ ಹೇಳ್ಯಾರದು. ಹೇಳ್ರಿಮ್ಮ, ಬತ್ತಂದ್ರ ನೆನಪಿಗೆ. ಬರಲ್ ನೋಡ್ರಿ ಪರ. ಹಾ, ನಿಧಿಧ್ಯಾಸನ ಆಗಿಲ್ಲ. ಹಾ, ಸತ್ವಿತ್ತತ್ವ ಮಿಥ್ಯತ್ವಂ, ಅದನ್ನು ಮಿಥ್ಯದ ಲಕ್ಷಣದ. ಸತ್ಯದಕ್ಕಿಂತ ವಿಪರೀತವಾಗಿ ತೋರ್ತಿತ್ತಂದ್ರೆ ಅದಕ್ಕೆ ಏನ್ ಅನ್ಬೇಕು? ಮಿಥ್ಯ ಅನ್ಬೇಕು. ಇನ್ನೊಂದು ಪದ್ಮಪಾದಾಚಾರ್ಯರು ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ, ಮಿಥ್ಯಾ ಶಬ್ದೋ ಅನಿರ್ವಚನೀಯ ವಚನ. ಮಿಥ್ಯಾ ಅಂದ್ರೆ ಎದಕ್ಕಂದ್ರು? ಮಿಥ್ಯಾ ಶಬ್ದೋ ಅನಿರ್ವಚನೀಯ ವಚನ. ಇನ್ನೊಂದು ಶಾರ್ಟ್ಕಟ್ ಏನ್ ಹೇಳ್ಯಾರಪ್ಪ ಅಂತ ಕೇಳಿದ್ರೆ, ಸ್ವಸತ್ತಾ ಶೂನ್ಯತ್ವಂ ಮಿಥ್ಯತ್ವಂ. ಇದು ಅಗದಿ ಶಾರ್ಟ್ಕಟ್ದೊಳಗೆ ಬಹಳ ಊಚಿಲ್ಲ. ಮಿಥ್ಯೆ. ಮಿಥ್ಯ. ಸ್ವಸತ್ತಾ ಶೂನ್ಯತ್ವಂ ಮಿಥ್ಯತ್ವಂ. ಅದಕ್ಕೆ ಸತ್ತನೇ ಇಲ್ಲ, ಇರುವಿಕೆನೇ ಇಲ್ಲ ಅಂದ್ರೆ ತೋರ್ತದ್ರಂದ್ರೆ ಮಿಥ್ಯವಾಗಿ ತೋರ್ತದಪ್ಪ. ಹ್ಯಾಂಗಂದ್ರೆ ಹಗ್ಗದೊಳಗ ತೋರುವ ಹಾವಿನಂತೆ, ಶುಕ್ತಿಯಲ್ಲಿ ತೋರುವ ರಜತದಂತೆ, ಮಂಡಗಿಡದಲ್ಲಿ ತೋರುವ ಕಳ್ಳನಂತೆ. ಏನಂತಾರಿ? ಪ್ರಪಂಚವನ್ನು ಹಂಗದ, ಹಾ, ಮಿಥ್ಯವಾದ ಪ್ರಪಂಚವನ್ನು. ಪ್ರಪಂಚದಕ್ಕಂತಾರಮ್ಮ ಪರ ವ್ಯಷ್ಟಿ, ಸಮಷ್ಟಿ, ಸ್ಥೂಲ ಕಾರಣ, ಸೂಕ್ಷ್ಮ ದೇಹ ಮತ್ತು ಸರ್ವ ಕಾರ್ಯಕ್ಕೂ ಪ್ರಪಂಚ ಅಂತಾರೆ. ಪೂರ್ತಿ ಆಗ್ಲಿಲ್ಲಲ್ರಿ ಪರ. ಇನ್ನೊಂದು ಸ್ವಲ್ಪ ಕಂಬಿತ್ರಿ ಅಷ್ಟೇ. ಬಂದರಿ ಹಂಗೆ ಅದನ್ನ ಕಂಟ್ ಯಾವಾಗಲೂ ತಿರುವಿ ಹಾಕ್ಬೇಕ್ರಿ. ಹೌನ್ರಿಪ್ಪ. ಯಾರಿಗಾರಿ 1,00,000 ರೂಪಾಯಿ ಕೊಟ್ಟಿದೆ ಅಂದ್ರೆ ಅವನಿಗೆ ಕೊಟ್ಟಿನಿ, ಅದು ತರಕಿರ್ಲಿ ಎಲ್ಲರಿಗೆ ತಿಳಿ ಹ್ಯಾಂಗ್ ಪುನಃ ಗಟ್ಟಿ ಮಾಡ್ತೇವ್ ನೋಡ್ರಿ. ಇದು ಅರೆ ಎಂತದು ನಮ್ದು ಲಕ್ಷ್ಯ ಸ್ವರೂಪ. ಹಾ, ಸಮಷ್ಟಿ, ವ್ಯಷ್ಟಿ, ಸ್ಥೂಲ, ಸೂಕ್ಷ್ಮ ಕಾರಣ ದೇಹ ಮತ್ತು ಅವುಗಳ ಅವಸ್ಥೆಗಳು, ಅವುಗಳ ನಾಮಗಳಿಗೆ ಪ್ರಪಂಚ ಅಂತ ಕರೆದಾರ್ರಿ. ಪ್ರಪಂಚವನ್ನು ಭೂತದಂತೆ, ಭೂತ ಅಂದ್ರೆ ದೆವ್ವಿನಂತೆ ಕಂಡು ಹೃದಯದಲ್ಲಿ ಅದು ಹ್ಯಾಂಗದಪ್ಪ? ದುಃಖ ಭಯಗಳಿಂದ ಕೂಡಿಕೊಂಡಿರುವಿ. ಇದು ಕಂಡು ನೀ ಏನ್ ಮಾಡ್ತ? ದುಃಖ ಭಯಗಳಿಂದ ಕೂಡಿಕೊಂಡಿರುವಿ. ಆದರೆ ನೀನು ಮಾತ್ರ ದೇವನಕೋ ಅಂದ್ರೆ ದೇವನಿಗೆ ದೇವನಾಗಿರುವಿ. ನೋಡ್ರಿ, ನೀ ಮಾತ್ರ ಏನಾಗಿದೆ? ದೇವನಿಗೆ ದೇವನಾಗಿರುವಿ. ದೇವನಿಗೆ ದೇವ ಹೆಂಗಾಗೇನ್ರಿ? ದೇವ ಅಂದ್ರ ಉಪಾಧಿ ಸಹಿತ ಇದ್ದ ಈಶ್ವರ ಆತದ್ರಿ. ಮತ್ತೆ ಈಶ್ವರನಿಗೆ ಅಧಿಕ ಅಂತ ಹೇಳ್ಯಾರಪ್ಪ. ಹಾ, ದೇವನಿಗೆ ದೇವ್ ಅಂದ್ರೆ ಎಲ್ಲಾ ದೇವರನ್ನು ಅರ್ಯಾವದೀನಿ. ಎಲ್ಲಾ ದೇವರನ್ನ ಅರಿತಿ ಇಲ್ನಿ? ಹಾ, ಅರ್ಯಾವ ಯಾವಾಗ ಕಲ್ಲು ದೊಡ್ಡವ ಇರ್ತಾನ ಅರಿಸ್ಕೊಳ್ಳುವಷ್ಟಕ್ಕಿಂತ. ದೇವನಿಗೆ ದೇವನಾಗಿರುವಿ. ಹಾಗೂ ಈ ಸರ್ವವೆಲ್ಲವೂ ಹ್ಯಾಂಗವಪ್ಪ ಅಂತ ಕೇಳಿದ್ರೆ ಸುಖದ ರಾಶಿಯಾಗಿಯೇ ಇರುತ್ತವೆ. ಇನ್ನ ಮತ್ತೊಂದು ಕವಿತೆ ಏನ್ ಹೇಳ್ತಾರ್ರಿ? ಜಡ ಜಗ ಈಶ ಹೋಯ್ ಮಾಯಾಶೆ ಪ್ರವಾಶ್ಯ ತೋಹಿ ಜೈಶೆ ರಜ್ಜು ಸಾಪ ಶಿಪಿ ರೂಪ ಹೋಯ್
ಪ್ರಭಾಷ್ಯ ಹೇ ಅಂದ್ರೆ ಏನಂತಾರ ನೋಡ್ರಿ, ಯಾವ ಪ್ರಕಾರ ಹಗ್ಗವು ಸರ್ಪವಾಗಿಯೂ ಶುಕ್ತಿಯು ರಜತವಾಗಿಯೂ ಹೇಗೆ ತೋರುತ್ತವೆಯೋ ಅದರಂತೆ ಮಾಯೆಯ ಬಲದಿಂದ ನೀನೇ ಜೀವನಾಗಿಯೂ ಜಗತ್ತಾಗಿಯೂ ಹಾಗೂ ಏನ್ರಿ ಈಶ್ವರನಾಗಿಯೂ ತೋರುತ್ತಿರುವಿ. ಎಲ್ಲ ನೀನೇ ಮಾಯೆಯ ಬಲದಿಂದ ಜಗತ್ತಾಗಿಯೂ ಜೀವಾಗಿಯೂ ಈಶ್ವರನಾಗಿಯೂ ನೀನೇ ತೋರ್ತೆ. ನೀನೇ ಅಂದ್ರೆ ಚೈತನ್ಯ. ನೀ ಚೈತನ್ಯ ಸ್ವರೂಪದಿ ಇಲ್ಲ. ಹಾ, ಅದಕ್ಕೆ ಟೀಕಾ ಏನಂತಾರ ನೋಡ್ರಿ, ಅರ್ಥವು ಸ್ಪಷ್ಟವಿರುತ್ತದೆ. ಈಗೇನ್ ಹೇಳಿದ್ರಿ ಇದ್ರ ಅರ್ಥ ಇದು ಸ್ಪಷ್ಟದ, ಅದಕ್ಕೆ ಟೀಕಾ ಬಹಳಷ್ಟು ನಾವು ಬರೆಯಂಗಿಲ್ಲ, ಅರ್ಥ ಸ್ಪಷ್ಟದ ಅಂತ ಹೇಳಿದ್ರು ಅವರು. ಇನ್ನು 403ನೇ ಅಂಕದಲ್ಲಿ ಏನ್ ಹೇಳ್ತಾರ ನೋಡ್ರಿ, ಕವಿತ್ವ ರಾಗಜಾರಿ ಲೋಭಹಾರಿ ದ್ವೇಷಮಾರಿ ಮಾರವಾರಿ ವಾರ ವಾರ ಮೃಗವಾರಿ ಪಾರವಾರ ಪೇಕಿಯೇ. ಅಂದ್ರೆ ಅದ್ರ ಅರ್ಥ ಏನ್ ಹೇಳ್ತಾರ್ರಿ, ಮೋಹವನ್ನು ಸುಟ್ಟು ನೋಡ್ರಿ ಏನಂತಾರ, ಮೋಹವನ್ನು ಸುಟ್ಟು ಲೋಭ ಅಂದ್ರೆ ಆಶೆಯನ್ನು ನಾಶ ಮಾಡಿ, ಇವೆಲ್ಲ ಏನ್ರಿ ಪ್ರತಿಬಂಧಕ ಮಾಡುದ್ಯಾವ ಮೋಹ. ಹಾ, ಅದಕ್ಕೆ ನಿಜಗುಂಡ್ರು ಹೇಳಿದ್ರು, ಪಡೆವೆ ನೀನೆಂದಿಗೆ ಪರಮೋಕ್ಷ ಸುಖವನು. ಯಾಕಂದ್ರೆ ಕೆಡುವ ಕಾಯದ ಮೋಹವನು ಮಾಣೆ ಮನುಜ. ಈ ಕೆಟ್ಟು ಹೋಗುವಂತ ಶರೀರದ ಮ್ಯಾಲ ಮೋಹ ಮಾಡ್ಲಗತ್ತಿ, ಪರಮೋಕ್ಷ ಸುಖ ಹೆಂಗ್ ಪಡಿತಪ್ಪ ಅಂತಾರವ್ರು. ಅದಕ್ಕೆ ಮೋಹವನ್ನು ಸುಟ್ಟು ಏನ್ ಮಾಡ್ಬೇಕದ, ಸುಟ್ಟು ಬಿಡ್ಬೇಕದಕ್ಕೆ. ಮೋಹದ ಕ್ಷಯವೇ ಏನದ್ರಮ್ಮ, ಮೋಕ್ಷ ಅದ್ರಿ. ಮೋಕ್ಷದ ಮೋಹದ ಕ್ಷಯವೇ ಮೋಕ್ಷ. ಮೋಹವನ್ನು ಸುಟ್ಟು ಆಶೆಯನ್ನು ನಾಶ ಮಾಡಿ, ಆಶೆ ಏನ್ ಮಾಡ್ಯದ, ದುಃಖಕ್ಕೆ ಕಾರಣ ಆಗ್ಯದ. ಆಶೆಯನ್ನು ನಾಶ ಮಾಡಿ ದ್ವೇಷವನ್ನು ಹೊಡೆದು ಹಾಕಿ, ದ್ವೇಷ ಏನದ ಅದನ್ನು ಹೊಡೆದು ಹಾಕಿ ಕಾಮನನ್ನು ದೂರ ಮಾಡು. ಪಾರವಾರ ಅಂದ್ರ ಸಂಸಾರವನ್ನು, ವಾರ ಅಂದ್ರೆ ಪುನಃ ಪುನಃ ಮೃಗವಾರಿ ಮೃಗ ಜಲದ ಸಮಾನವಾಗಿ ಮಿಥ್ಯವಿರುವುದೆಂದು ತಿಳಿಯುವಂಥವನಾಗು. ಜಗತ್ಯಾಂಗದ ಮೃಗ ಜಲದಂತೆ. ಮೃಗಗಳು ಏನ್ ಮಾಡ್ಯಾವ್ರಿ, ಬಿಸಿಲ ಗುದುರಿಗೆ ನೋಡಿ ನೀರದ ಅಂತೇಳಿ ಓಡಿ ಓಡಿ ಸತ್ತವು. ಯಾಕೆ ಸತ್ತವ್ರಿ? ನೀರೇ ಇಲ್ಲ, ನೀರಿಗಾಗೆ ಓಡ್ಯಾವು. ಏನಂತಾರ ಅಣ್ಣಾರೇ ಪೂಜಾರಿ, ಏನಂತಾರ ಕೇಳಿಸ್ತದಿಲ್ರಿಪ್ಪ? ಅಣ್ಣಾರೇ ಪೂಜಾರಿ ಕೇಳಿಸಲ್ದೇನ್ರಿ? ಹಾ, ನೋಡ್ರಿ ನಂತರ ಮೋಹವನ್ನು ಸುಟ್ಟು ಆಶೆಯನ್ನು ನಾಶ ಮಾಡಿ ದ್ವೇಷವನ್ನು ಹೊಡೆದು ಹಾಕಿ ಕಾಮನನ್ನು ದೂರ ಮಾಡು. ಪಾರ್ವಾರ್ ಅಂದ್ರ ಸಂಸಾರವನ್ನು ವಾರ ಅಂದ್ರೆ ಪುನಃ ಪುನಃ, ಹೆಂಗಂದ್ರ ಮೃಗವಾರಿ ಮೃಗ ಜಲದ ಸಮಾನವಾಗಿ. ಹ್ಯಾಂಗ ತೋರ್ತದ ಅಲ್ಲಿ ಜಲ ಇಲ್ಲೋ ಹಂಗಿ ಜಗತ್ತು ಕೇವಲ ತೋರ್ತದ, ಇಲ್ಲದು ಹಂಗ ಸ್ವಪ್ನದಲ್ಲಿ ತೋರ್ತದ. ಹಂಗ ನಿಜಗುಂಡ್ರು ಹೇಳಿಲ್ರಿ, ನೆನಸಿನ ಅಖಿಳ ಜಗವೆಲ್ಲ ಪುಷಿ ಕನಸಿನಂದದಿ ನಿತ್ಯವಲ್ಲ. ಜನನಾದಿ ವಿಕೃತಿ ಒಂದಿಲ್ಲ ನಿನಗೆ ಎನ್ನುತ್ತಿವೆ ಶ್ರುತಿ ಕುಲವೆಲ್ಲ. ನಿಜಗುಂಡ್ರು ಹೇಳ್ಯಾರಿಲ್ರಿ ಮಾತ. ನೆನಸಿನ ಅಖಿಳ ಜಗವೆಲ್ಲ ಪುಷಿ.
ಹೆಂಗಂತ ಕೇಳಿದ್ರೆ ಅದಕ್ಕೆ ಕಾರಣ ಏನಾರವರು ಹೇಳ್ಯಾರವರು ಕನಸಿನಂದದಿ. ಎಲ್ಲಾನು ಖುಷಿ ಅಂದಾರಪ್ಪ ಸುಳ್ಳೇರಿ. ಹಾ, ನೆನಸಂದ್ರೆ ಜಾಗ್ರದ ಅವಸ್ಥೆ. ನೆನಸಿನ ಅಖಿಳ ಜಗವೆಲ್ಲ ಖುಷಿ ಹ್ಯಾಂಗ್ರಿ ಅಂದ್ರೆ ಕನಸಿನಂದದಿ ನಿತ್ಯವಲ್ಲ. ಕನಸು ಹ್ಯಾಂಗ ನಿತ್ಯ ಅಲ್ಲೋ ಹಂಗ, ಅದು ಹೆಂಗ್ ತೋರ್ತದೋ ಇದನ್ನು ಹಂಗ್ ತೋರ್ತದ. ಅಲ್ಲಿ ಹ್ಯಾಂಗ್ ವ್ಯವಹಾರ ಮಾಡಿದ್ವಿ ಹಂಗೆ ವ್ಯವಹಾರ ಇಲ್ಲಿ ಮಾಡ್ತಿ. ಇದಕ್ಕೂ ಅದಕ್ಕೂ ವಿಲಕ್ಷಣತ್ವ ಇಲ್ಲವೇ ಇಲ್ಲ. ಅದಕ್ಕೆ ಇದು ಹೆಂಗದ ಖುಷಿ. ವಿಷಮ ಸಂಸಾರವನ್ನು ಕನಸೆಂದರಿ ಅಂದ್ರು ನೋಡಿ. ಹಾ, ನೆನಸಿನ ಅಖಿಳ ಜಗವೆಲ್ಲ ಖುಷಿ ಕನಸಿನಂದದಿ ನಿತ್ಯವಲ್ಲ. ಜನನಾದಿ ವಿಕೃತಿ ಒಂದಿಲ್ಲ ನಿನಗೆ ಎನ್ನುತ್ತಿವೆ ಶ್ರುತಿ ಕುಲವೆಲ್ಲ. ಶ್ರುತಿ ಸಮೂಹವೇ ಹೇಳ್ಯದ ಹಿಂಗ, ಹೇ ಜೀವನೇ ನಿನಗೆ ಜನನಾದಿ ವಿಕೃತಿ ಒಂದು ಇಲ್ಲ. ಅಸ್ಥಿತೆ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷತೆ ವಿನಶ್ಯತೆ ಇವು ಒಂದು ಇಲ್ಲ ನಿನಗ. ಯಾವ ಲಕ್ಷ ಭಾಗದವಾದ ಚೈತನ್ಯಕ್ಕ ಇವು ಮೃಗವಾರಿ ಮೃಗ ಜಲದ ಸಮಾನವಾಗಿ ಮಿಥ್ಯವಿರುವುದೆಂದು ತಿಳಿಯುವಂಥವನಾಗು. ಹಿಂಗ್ ನಿಶ್ಚಯ ಮಾಡಪ್ಪ. ಇನ್ನ ಕವಿತ್ವ ಏನ್ ಹೇಳ್ತಾರ ನೋಡ್ರಿ. ಜ್ಞಾನಭಾನ ಹಾನಿ ತಮ ತಮತಾರಿ ಭಾಗತ್ಯಾಗ ಜೀವ ಶಿವ ಭೇದ ಛೇದ ವೇದದ ಸುಲೇಖಿಯೇ. ಅಂದ್ರ ಭಾಗತ್ಯಾಗದ ಲಕ್ಷಣೆಯಿಂದ ಅಂತ ಲಕ್ಷಣ ಹೇಳಿದ್ರಿಲ್ರಿ. ಅಜತ್ ಲಕ್ಷಣ ಹೇಳಿಲ್ಲ, ಜಯದ ಲಕ್ಷಣ ಅಲ್ರಿ, ಜಯದ ಲಕ್ಷಣ ಹೇಳಿಲ್ಲ. ಇಲ್ಲೇನ್ ಹೇಳಿದ್ರು ಭಾಗತ್ಯಾಗ ಲಕ್ಷಣೆಯಿಂದ. ಹಾ, ಜಯದ ಜಯದ ಅದಕ್ಕೆ ಪರ್ಯಾಯ ಭಾಗತ್ಯಾಗ. ಬಿಟ್ಟು ಬಿಡದ ಲಕ್ಷಣ ಇರುತ್ತೆ. ಬಿಟ್ಟು ಬಿಡದ ಲಕ್ಷಣ ಭಾಗತ್ಯಾಗ ಲಕ್ಷಣೆಯಿಂದ ಜೀವ ಶಿವ ಅಂದ್ರೆ ಜೀವ ಶಿವರ ಭೇದವನ್ನು ಏನ್ ಮಾಡು, ತೆಗೆದು ಹಾಕಿ. ಛೇದ ಅಂದ್ರೆ ತೆಗೆದು ಹಾಕಿ. ದೇವನ ಅವಶೇಷವಾಗಿ ಉಳಿಯುವ ಚೇತನವನ್ನು ಎಲ್ಲ ತೆಗೆದು ಹಾಕಿದ ಬಳಿಕ ಆ ಉಪಾಧಿ ಧರ್ಮಗಳನ್ನ ತೆಗೆದು ಹಾಕಿದ ಬಳಿಕ ಏನ್ ಉಳಿತದ್ರಿ? ಲಕ್ಷ್ಯವಾದ ಪರಬ್ರಹ್ಮ ಚೈತನ್ಯ ಆತ್ಮ ಚೈತನ್ಯನೇ ಲಕ್ಷ್ಯವಾದ ಏನು ಚೈತನ್ಯವನ್ನು ಚೆನ್ನಾಗಿ ಲೇಖಿಯೇ ಅಂದ್ರೆ ವಿಚಾರಿಸಿದಾಗ. ವಿಚಾರ ಅಂದ್ರೆ ಜ್ಞಾನ. ಇಲ್ಲಿ ವಿಚಾರಿಸಿದಾಗ ಜ್ಞಾನ ಭಾವ ಅಂದ್ರೆ ಜ್ಞಾನವೆಂಬ ಸೂರ್ಯನು ಆಗಮಿಸಿ ಅಂಧಕಾರ ರೂಪವಾದ ಅಜ್ಞಾನವನ್ನು ದೂರ ಮಾಡುವನು. ಅಂಧಕಾರಕ್ಕೂ ಮತ್ತು ಇಲ್ಲಿ ಅಜ್ಞಾನಕ್ಕೂ ಹೋಲಿಕೆ ಕೊಟ್ಟರ್ರಿ. ಹಾ, ಅಂಧಕಾರ ರೂಪವಾದ ಅಜ್ಞಾನವನ್ನು ದೂರ ಮಾಡುವನು. ಇನ್ನ ಕವಿತೆ ಮತ್ತೊಂದು ಏನಂತೀರಮ್ಮ? ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ಅಂದ್ರ ನೋಡಿ. ಹಾ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು. ಅದಕ್ಕ ಏನಂತಾರಿಲ್ಲಿ? ದೂರ ಮಾಡು. ಇನ್ನ ಕವಿತೆ ಏನ್ ಹೇಳ್ತಾರ ನೋಡ್ರಿ. ದೇವಕೋ ವಿಚಾರ ಸಾರ್ अपको संभारे यार चारी दास पास आस इसकी न देखिए. ಅದ್ರ ಅರ್ಥ ಏನ್ ಹೇಳ್ತಾರಪ್ಪ ಅಂದ್ರೆ, ಹೇ ಸಖನೆ ನೋಡ್ರಿ ಇಲ್ಲಿ ಏನಂದ್ರು ಶಿಷ್ಯನಿಗೆ ಸಖನೆ. ದೇವಕೋ ಅಂದ್ರೆ ವೇದಕೋ ಅಂದ್ರೆ ವೇದದ ಸಾರ ಮುಖ್ಯವಾದ ಈ ಅರ್ಥವನ್ನು. ಸಾರ ಅಂದ್ರೆ ಏನ್ರಮ್ಮ? ಸ್ವಲ್ಪ ಅಲ್ಪ ಅಕ್ಷರ ಇರಬೇಕು, ಅಪಾರವಾದ ಅರ್ಥ ಇರಬೇಕು. ಅದು ಸಾರ ರೆಪರ. ಅದು ನೀವು ಲಕ್ಷ್ಮೀ ಬದ್ಧ ನನಗೆ ಅದು ನೆನಪಿಗೆ ಬರಲ್ಲ. ಸಾರ ವೇದದ ಸಾರ ಅಂದ್ರೆ ಸಾರ ಅಸಾರ ನಿಸಾರ ಖರೆ ಸಾರ ಭಗವಂತ ಅಸಾರ ಪ್ರಪಂಚ. ಇಲ್ಲಿ ಸಾರ ಅಂದ್ರೆ ಯಾರಪ್ಪ ಅಂದ್ರೆ ಭಗವಂತ. ಸಾರ ಮುಖ್ಯವಾದ ಈ ಅರ್ಥವನ್ನು ವಿಚಾರಿಸಿ ನಿನ್ನನ್ನು ನೀನು ರಕ್ಷಿಸಿಕೊಳ್ಳು.
ಮತ್ತಾರು ರಕ್ಷಣೆ ಮಾಡೋರಿಲ್ಲ ನಿನಗೆ. ನಿನ್ನನ್ನು ನೀನೇ ರಕ್ಷಣೆ ಮಾಡ್ಕೋಬೇಕು. ಯಾಕಂದ್ರ ತಾನು ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದ ಅಖಂಡ ರೂಪನು. ನಿಜಗುಂಡ್ರು ಹೇಳ್ತಾರ್ರಿ ಇದು. ತಾನು ತನ್ನೊಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದ. ಚಿದ ಅಂದ್ರೆ ಚೈತನ್ಯ ಸ್ವರೂಪ. ಅಖಂಡ ರೂಪನು. ಖಂಡಿಲ್ಲಪ್ಪ ನಿನಗೆ. ಅಖಂಡ ಯಾವುದು ಹುಟ್ಟಿರ್ತದ ಅದು ಖಂಡಿರ್ತದ. ನೀ ಹುಟ್ಟೇ ಇಲ್ಲ. ನೀ ಹಂಗಿದ್ದಿ ಅಖಂಡ. ಅಂದ್ರ ಏನಂತಾರ್ರಿ, ವೇದದ ಸಾರ ಅಂದ್ರ ಮುಖ್ಯವಾದ ಈ ಅರ್ಥವನ್ನು ವಿಚಾರಿಸಿ ನಿನ್ನನ್ನು ನೀನು ರಕ್ಷಿಸಿಕೊಳ್ಳು. ಇನ್ನೇನಂತಾರ್ರಿ, ಮತ್ತು ದಾಸತ್ವದ ಪಾಶವಾದ ಏನ್ರಿ ದಾಸ, ನಾವೊಬ್ಬ ದಾಸದಿನಿ, ಒಬ್ಬ ದೇವದನಂತ ಏನ್ ತಿಳ್ಕೊಂಡಿದಲ್ಲ, ಪಾಶವಾದ ಆಶೆಯನ್ನು ಹರಿದು ಹಾಕಿ ಇದನ್ನು ಪುನಃ ತಿರುಗಿ ನೋಡಬೇಡ. ಇದಕ್ಕೆ ಹೊಳ್ಳಿ ನೋಡ್ಲಿಕ್ಕೆ ಹೋಗ್ಬೇಡಪ್ಪ. ಇದು ಮಿಥ್ಯಾದ, ಇಲ್ಲದ್ದದ. ನಿನ್ನನ್ನು ನೀ ನೋಡ್ಕೋ. ಇನ್ನ ಕವಿತ್ವದೊಳಗೆ ಏನ್ ಹೇಳ್ತಾರ್ರಿ ಇಲ್ಲಿ ನೋಡ್ರಿ, ಮತ್ತ 13ನೇದ್ದು. ನಿಶ್ಚಲತೋ ಛಲ ಚಲ ನ ಅಚಲ ಚಲಧಲ ಛಲ ನಭ ನೀಲಿ ತಲಮಲ ತಲಮಲ ತಾಸೋ ನ ಪಿಶೇಕಿಯೇ. ಅಂದ್ರೆ ಅರ್ಥ ಏನ್ ಹೇಳ್ತಾರೆ, ಏ ಶಿಷ್ಯನೇ, ನೀನು ನಿಶ್ಚಲ ತತ್ವನಾಗಿರುವಿ. ನೀ ಹ್ಯಾಂಗಿದ್ಯಪ್ಪ ಅಂದ್ರೆ ನಿಶ್ಚಲ ತತ್ವನಾಗಿರುವಿ. ತತ್ವ ಅಂದ್ರೆ ಏನ್ರಮ್ಮ? ತತ್ವ ಅಂದ್ರೆ ಅನಾವೃತ ಶುದ್ಧ ಚೇತನಕ್ಕೂ ತತ್ವ. ಓಂ ನಮಃ ಶಿವಾಯಪ್ಪ. ಅನಾರೋಪಿತಕ್ಕೂ ತತ್ವ ಕಹಿಯರಿ. ಹ್ಞೂನ್ರಿ. ಇನ್ನೂ ಲಕ್ಷಣ ಅದಾವ ನೋಡ್ರಿಮ್ಮ. ಎಲ್ಲರಿಗೂ ಅನುಕೂಲ ಆಗಿರ್ಬೇಕು. ತತ್ವ ಅನಾರೋಪಿತ ಸ್ವರೂಪಂ ತತ್ವ. ಆರೋಪ ಮಾಡಿ ಹೇಳುವುದಲ್ಲದು. ಯಾಕಂದ್ರೆ ಯಾವಾಗಲೂ ಇದ್ದುದ್ದದು. ಇಲ್ಲದ ವಸ್ತು ಆರೋಪ ಮಾಡಿ ಹೇಳಲಿಕ್ಕೆ ಬರ್ತದ್ರಿ. ಇದ್ದ ವಸ್ತುವಿನ ಆರೋಪ ಮಾಡ್ಲಿಕ್ಕೆ ಬರುವುದೇ ಇಲ್ಲ. ಅನಾರೋಪಿತ ಸ್ವರೂಪಂ ತತ್ವ. ನಿಶ್ಚಲ ತತ್ವನಾಗಿರುವಿ. ವಿನಾಶಿ ಹೊಂದುವ ದೇಹಾದಿ ಸಂಗಾತವು. ಇವೆಲ್ಲ ಹೆಂಗದ ಸಂಗಾತ? ವಿನಾಶಿ ಅದರಿ. ನಿನ್ನಲ್ಲಿ ನೀನಲ್ಲ. ನೀನಲ್ಲ, ಕಿಂತು ಅವಿನಾಶಿಯಾದ ಬ್ರಹ್ಮ ಸ್ವರೂಪನಿರುವಿ. ಅವಿನಾಶಿಯಾದ ನೀ ಏನದಿ? ಬ್ರಹ್ಮ ಸ್ವರೂಪ. ನೀ ಹಂಗದಿ? ಬ್ರಹ್ಮನ ಮಗನೂ ಅಲ್ಲ, ಬ್ರಹ್ಮದ ಶಿಷ್ಯನೂ ಅಲ್ಲ, ಬ್ರಹ್ಮದ ಭಕ್ತನೂ ಅಲ್ಲ. ನೀ ಏನದಿ? ಬ್ರಹ್ಮ ಸ್ವರೂಪ. ಬ್ರಹ್ಮ ಸ್ವರೂಪನಿರುವಿ. ಯಾವ ಪ್ರಕಾರ? ನಭ ಅಂದ್ರ ಆಕಾಶದಲ್ಲಿ ನೀಲತ್ವವಾಗಲಿ, ಹಾಗೂ ತಲಮಲ ಅಂದ್ರೆ ಕೊಪ್ಪರೆಗೆ ಆಕಾರವಾಗಲಿ ಹೇಗೆ ಇರುವುದಿಲ್ಲವೋ, ಆದರೂ ಮಿಥ್ಯವಾಗಿ ಹೇಗೆ ತೋರುತ್ತದೆಯೋ ಇಲ್ಲದು. ಅದು ಹೆಂಗಂದ್ರೆ ನೀಲಿ ಅದ ಏನ್ರಿ ಆಕಾಶದಲ್ಲಿ? ಇಲ್ರಪ್ಪ. ಇಲ್ಲಂದ್ರು ತೋರ್ತದಿಲ್ರಿ. ತೋರ್ತದ. ಇಲ್ಲದು ಇಲ್ಲಂದ್ರು ತೋರ್ತದ. ಮತ್ತೆ ಕೊಪ್ಪರಿಗೆ ಆಕಾರವಾಗಿ ಹೋಗಿ ಹಿಂಗ್ ಭೂಮಿಗೆ ಹತ್ಯದಂದವ್ರಂಗ ಗುಡಾರ ತಂಬು ಹೊಡೆದವ್ರಂಗ ಕಾಣಿಸ್ತದ ನೋಡ್ರಿ ಗುಂಡಕ್ಕೆ. ಅಲ್ಲಿ ಹೋದ್ರ ಹತ್ಯದೇನ್ರಿ ಅದು? ಇಲ್ರಪ್ಪ, ಸುಳ್ಳೇ ತೋರ್ತದದು. ಹಂಗ ನಿನ್ನಲ್ಲಿ ದೇಹಾದಿ ಪ್ರಪಂಚ ತೋರ್ಲಿಕ್ಕತ್ತದ. ಕೊಪ್ಪರಿಗೆ ಆಕಾರವಾಗಲಿ ಹೇಗೆ ಇರುವುದಿಲ್ಲವೋ,
ಆದರೂ ಮಿಥ್ಯವಾಗಿ ಹೇಗೆ ತೋರುತ್ತದೆಯೋ ಅದರಂತೆ ಚಲಧಲ ಅಂದ್ರ ಚಂಚಲವಾದ ಎಲ್ಲಿ ಎಲೆಗಳುಳ್ಳ ಯಾವುದು ಅಶ್ವತ್ಥ ಮರದಂತೆ ಅಶ್ವತ್ಥ ಅರಳಿ ಮರ ಅನ್ರಿ ಸರ್. ಹ್ಞೂರಿ ಅಶ್ವತ್ಥ ಅಂದ್ರೆ ಇಲ್ಲ, ಶ್ವ ಅಂದ್ರೆ ನಾಳಿಗೆ, ನಾಳಿಗೆ ಕೂಡ ಇದು ಇರುವುದಿಲ್ಲ, ಹಿಂಗೆ ಇರ್ತದಂತ ನೇಮ್ ಇಲ್ರಿ ಇದು. ಹ ಎಲೆಗಳುಳ್ಳ ಅಶ್ವತ್ಥ ಮರದಂತೆ ಇರುವ ಸಂಸಾರ ವೃಕ್ಷವು ಛಲ ಅಂದ್ರೆ ಮಿಥ್ಯವಾಗಿರುತ್ತದೆ. ಇದು ಮಿಥ್ಯಾದ ಕೇವಲ ತೋರ್ತದ ಇರುವಿಕೆ ಇಲ್ಲ. ಹ್ಯಾಂಗ ಮೃಗಜಲ ಮೃಗಗಳಿಗೆ ಹಂಗ ಸತ್ಯವಾಗಿ ತೋರ್ತದಲ್ಲ, ಹಂಗ ಅಜ್ಞಾನಿ ಜನರಿಗೆ ಈ ದೇಹಾದಿ ಪ್ರಪಂಚ ಸತ್ಯವಾಗಿ ತೋರ್ತದ. ಜ್ಞಾನಿಗೆ ಮಾತ್ರ ಮಿಥ್ಯವಾಗಿ ತೋರ್ತದ. ಹಂಗೆ ತೋರ್ಬೇಕಾಗಿತ್ತದ ಇದ್ದಿತ್ತಂದ್ರ ಇಲ್ಲದು. ಎಲೆಗಳುಳ್ಳ ಅಶ್ವತ್ಥ ಮರದಂತೆ ಇರುವ ಸಂಸಾರ ವೃಕ್ಷವು ಮಿಥ್ಯವಾಗಿರುತ್ತದೆ. ಇಂಥ ಮಿಥ್ಯವಾದ ಸಂಸಾರವನ್ನು ನ ಪಿಶೇಕಿಯೇ ಅಂದ್ರೆ ನಂಬಬೇಡ. ನೋಡ್ರಿ ಎಂತ ಮಾತು ಹೇಳ್ಯಾರ. ಯಾರು ಹೇಳ್ಯಾರ ಈ ಮಾತ? ಏನ ಅವ್ವಾಪ್ ಹೇಳ್ಯಾರು, ಏನ ಬಂಧು ಬಾಂಧವ್ರು ಹೇಳ್ಯಾರು, ಏನು ವಾರ್ಗಿದವರೇ ಹೇಳ್ಯಾರು, ಗೆಳ್ಯಾರು. ಅದಕ್ಕೆ ಉಣ್ಣದ ಊಟವ ಉಣಿಸಿದಾಗುರು ತನ್ನ ಶಿಷ್ಯರ ಗುಣವ ನೋಡದೆ. ಗುಣ ದೋಷ ನೋಡ್ಲಿಲ್ಲ ಅವರು. ನೀವು ಒಟ್ಟು ಇಂಥ ಊಟ ಉಳ್ಳಪ್ಪ, ಎಂದೆಂದು ಉಳ್ಳಾರಂಥ ಊಟ ಉಳ್ಳಿ ಅಂತ ಉಣಿಸ್ಲಿಕತ್ತಾರ. ಎಷ್ಟು ನೋಡ್ರಿ ನಮ್ಮ ಸಲುವಾಗಿ ಇಷ್ಟು ಗ್ರಂಥ ರಚನಾ ಮಾಡಿ ಎಷ್ಟು ಅರ್ಥ ಸ್ಪಷ್ಟವಾಗಿ ಬರ್ದಾರ. ಅಷ್ಟು ಬರದ್ರು ಸಹಿತ ನಾವು ತಿಳ್ಕೊಳ್ಳಿಲ್ಲ ಅಂದ್ರೆ ಎಂಥ ಮೂರ್ಖರಂತೀರಿ ನಮ್ಗ. ಟೀಕಾ ನೋಡ್ರಿ ಏನಂತಾರ್ರಿ, ಜ್ಞಾನದ ಸಾಧನಗಳನ್ನು ಹೇಳುತ್ತಾರೆ. ಅಂತ ಜ್ಞಾನ ಆಗ್ಬೇಕಾದ್ರೆ ಸಾಧನೆ ಏನವ, ಆ ಸಾಧನಗಳನ್ನು ಹೇಳ್ತಾರಿಲ್ರಿ. ಜ್ಞಾನದ ಸಾಧನಗಳನ್ನು ಹೇಳುತ್ತಾರೆ. ಹೇ ಶಿಷ್ಯನೇ, ರಾಗವೆಂದರೆ ಯಾವ ಪದಾರ್ಥಗಳಲ್ಲಿ ದೃಢವಾದ ಆಸಕ್ತಿ ಇರುವುದು. ರಾಗ ರಾಗ ಅಂದ್ರೆ ಏನ್ರಿಮ್ಮ? ಪ್ರೀತಿ ಪರ. ಸಾಮಾನ್ಯವಾಗಿ ನಿಜಗುಂಡ್ರಿ ಏನ್ ಬರ್ದಾರಿ? ರಾಗಕ್ಕೆ ಏನ್ ಬರ್ದಾರಿಮ್ಮ? ಹಾಕುದ್ರಿ ನಾವು ಪ್ರಯತ್ನ ಪೂರ್ವಕವಾಗಿ ಅದನ್ನ. ಸಾಧಕನ ಏನ್ರಿ ಚಿಂತನೆ ಮಾಡುದಲ್ಲ. ಅದಕ್ಕಿಂತ ಪ್ರಿಯವಾದ ವಸ್ತು ಇನ್ನೊಂದಿಲ್ಲ. ಸೂಪಣ್ಣಪ್ಪ ಅವ್ರಿ ಅದಾರಿಲ್ರಿ ಅಪ್ಪ ಅವರು? ಮೊನ್ನೆ ಹೇಳಿದ್ರು ನೋಡ್ರಿ ಅವ್ರು, ಪರಮಾನುಭವದೆದ್ದು ರಾಗ ಏನತ್ತರ್ರಿ? ಮತ್ತೆ ಯಾರಿಗಾರ ಕಂಟಿತ್ರ ಹೇಳ್ರಿ, ನಿಮ್ಗೂ ಅದು ಪ್ರಯೋಜನ ಆಗ್ಲಿ. ಅಪ್ಪಾರು ಬಂದಿಲ್ರಿ. ಹ್ಞೂನ್ರಿ ತಾವ್ ಹೇಳ್ರಿಮ್ಮ. ಅನುಕೂಲ ವೇದನ ಸುಖ ಐತ್ರಿ ಅದು, ದುಃಖ ಐತ್ರಿ ಅದು. ಅನ್ರಿ ಮುಚ್ಚಿಡ್ಬೇಡ್ರಿ, ಬಳಸ್ರಿ ಅದನ್ನ. ಯಾವ ಲೌಕಿಕ ಮಾತುಗಳು ಎಷ್ಟು ಕಂಡು ಹಿಡಿತೀರಲ್ಲ, ಯಾವದಕ್ಕೂ ಪ್ರಯೋಜನ ಬರ್ಲಾರ್ದಕ್ಕ ಇದು ಪ್ರಯೋಜನಕಾರಿ ಅದ. ಹಾಗದಿನ್ ಬೇರಿನ್ಸು ಬೀಜ ಮುಂಟ್ಯಾರಪ್ಪರ. ಅದು ಭವಕ್ ಬೀಜ ಆಗ್ಯದ್ರಿ. ಇಲ್ಲಿ ರಾಗರಪ್ಪ, ರಾಗ ರಾಗದಿಂದ ಬೇರಿನ ಬಹುಬೀಜ ವಿಷಯಗಳಲ್ಲಿ ದೃಢ ಆಸಕ್ತಿ. ಹೇಳಿದ್ರು ಅವರು. ಬರ್ಲಿ. ವಿಷಯದಲ್ಲಿ ಸುಖ ಬುದ್ಧಿ ಬಿಡದಿರುವುದೇ ರಾಗ. ಅರ್ಧ ಮರ್ಧ ಬತ್ತಿದು ಕಾಲ ಕೈಯ ಕಾಲ ದೇಹದ ತೆಲಿನೇ ಇಲ್ಲಿ ಇದಕ್ಕೆ. ಇಲ್ಲಿ ಹೇಳ್ತಾರ ನೋಡ್ರಿ, ರಾಗ ಅಂದ್ರೆ ಏನಪ್ಪಾ ಅಂದ್ರೆ ಅವ್ರು ಹೇಳಿದ್ರು, ಮಹೇಶಣ್ಣ ಅವ್ರು ಹೇಳಿದ್ರು, ಬರೋಬರಿ ಅದ. ಸ್ವಲ್ಪ ಉಳ್ದದ
ಸುಖದ ಬೆಂಬಲಿಗೊಂಡು ಸುಖವಲ್ಲದಿರ್ದೊಡ ಸುಖವು ನಿಶ್ಚಯಿಸಿ ವಿಷಯದಳು ತೊಡರಿ ಬಿಡದಿರ್ಪ ತತ್ ಸುಖ ಬುದ್ಧಿ ರಾಗ ಅಂತ ಬರೆದ್ರವ್ರು. ಹೌದಿಲ್ರಿ? ಹೌನ್ರಿ ಪರಮಾರ್ಥ ವಿಷಯದಲ್ಲಿ ವಾಸ್ತವಿಕವಾಗಿ ಸುಖ ಇಲ್ಲ. ಆದ್ರೆ ಇವ ಏನ್ ಮಾಡ್ತಾನ? ವಿಶ್ವ ಪ್ರಯತ್ನ ಮಾಡ್ತಾನ. ಈಗಿಲ್ಲ, ಇನ್ನೊಮ್ಮೆಗೆರೆ ಸಿಕ್ಕಿತು. ಉತ್ಸಾಹದಲ್ಲಿ ಇಲ್ಲವೇ ಇಲ್ಲ. ಸುಖದ ಬೆಂಬಲಿಗೊಂಡು ಸುಖವಲ್ಲದಿರ್ದೊಡ ಸುಖವನ್ನಿಚ್ಛಯಿಸಿ ವಿಷಯದಳು ತೊಡರಿ ಬಿಡದಿರ್ಪ ತತ್ ಸುಖ ಬುದ್ಧಿ ರಾಗ ಅಂತ ಕರೆದ್ರವ್ರು. ಅದಕ್ಕೆ ಇಲ್ಲೇನಂತಾರ್ರಿ? ರಾಗ, ಲೋಭ, ದ್ವೇಷ, ಕಾಮಗಳನ್ನು ಗ್ರಹಣ ಮಾಡುವುದರಿಂದ ಸರ್ವ ರಾಜಸಿ ತಾಮಸೆ ನಿವೃತ್ತಿಗಳು ಗ್ರಹಣವಾಗುತ್ತವೆ. ಎಲ್ಲ ಏನು? ರಾಜಸ ತಾಮಸ ವೃತ್ತಿಗಳು. ಅದಕ್ಕೆ ಹೇಳಿಲ್ರಿ, ಗೀತೆಯಲ್ಲಿ ಹೇಳಿದ್ರು ನೋಡ್ರಿ, ಏನು? ಅಸುರಿ ಸಂಪತ್ತ ನಿಬಂಧಾಯ ದೈವಿ ಸಂಪತ್ತ ವಿಮೋಕ್ಷಾಯ. ಅಸುರಿ ಸಂಪತ್ತೇನ್ ಮಾಡ್ತಾವ? ಬಂಧನಕಾರಿ ಆಗ್ತಾವ. ದೈವಿ ಸಂಪತ್ತೇನ್ ಮಾಡ್ತಾವ? ಮೋಕ್ಷಕ್ಕೆ ಸಾಧನ ಆಗ್ತಾವ. ನೋಟ್ ಮಾಡ್ರಿ ಅಮ್ಮ, ಯಾರ್ದು ಭರ್ರಲ್ಲಾಗತ್ತೈತಿ. ಏನಂತಾರಿ? ಲೋಭವನ್ನು ನಾಶ ಮಾಡು, ದ್ವೇಷವನ್ನು ಹೊಡೆದು ಹಾಕಿ, ಕಾಮನನ್ನು ದೂರ ಮಾಡು. ರಾಗ, ಲೋಭ, ದ್ವೇಷ, ಕಾಮಗಳನ್ನು ಗ್ರಹಣ ಮಾಡುವುದರಿಂದ ಸರ್ವ ರಾಜಸಿ ತಾಮಸೆ ಇಲ್ಲಿ ನಿವೃತ್ತಿಗಳು ಗ್ರಹಣವಾಗುತ್ತವೆ. ಆದ್ದರಿಂದ ಸರ್ವ ರಾಜಸ ತಾಮಸ ವೃತ್ತಿಗಳನ್ನು ನಾಶ ಮಾಡು ಎಂಬ ಅರ್ಥವು ಸಿದ್ಧವಾಯಿತು. ಮೊದಲು ಏನ್ ಮಾಡ್ಬೇಕ್ರಿ? ಇವು ಈ ರಾಜಸಿ ತಾಮಸಿ ವೃತ್ತಿಗಳನ್ನ ನಾಶ ಮಾಡ್ಬೇಕು. ಮುಖ್ಯವಾಗಿ ನಮಗೆ ಏನ್ ಬೇಕ್ರಿ ಇಲ್ಲಿ? ಜ್ಞಾನಕ್ಕ ಜ್ಞಾನ ಎದರಿಂದ ಆಗ್ತದ್ರಿ? ಯಾವ ಗುಣದಿಂದ ಆಗ್ತದೆ? ಸತ್ವಾತ್ ಸಂಜಾಯತೆ ಜ್ಞಾನಂ. ಸತ್ತು ಗುಣ ಬೇಕಿಲ್ಲಿ ಮುಖ್ಯವಾಗಿ. ಯಾಕಂದ್ರೆ ಸತ್ವಾತ್ ಸಂಜಾಯತೆ ಜ್ಞಾನಂ. ಆ ಸತ್ವಗುಣ ಬರ್ಬೇಕಾದ್ರೆ ಅದರಿಂದ ಬರ್ತದ್ರಿ ಮಾ? ಸತ್ವಗುಣ ಅಂತಃಕರಣ ಶುದ್ಧಿ ಆದಾಗ ಸತ್ವಗುಣ ಬರ್ತದ್ರಿ ಪರ. ಸಿದ್ಧಾಂತಕರಣ ಭಗವದ್ಗೀತೆಯಲ್ಲಿ ಭಗವಂತ ಹೇಳ ನೋಡ್ರಿ, 6ನೇ ಅಧ್ಯಾಯ 17ನೇ ಶ್ಲೋಕ. ಯಾರಾದ್ರೂ ಕಂಟಿದ್ರೆ ಹೇಳ್ರಿ. 6ನೇ ಅಧ್ಯಾಯ 17ನೇ ಶ್ಲೋಕ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇತಷ್ಟೇ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಹೇಳ್ಯಾರಿಲ್ರಿ ಅಲ್ಲಿ? ಆಹಾರ ಶುದ್ಧಿ ಮನಃಶುದ್ಧಿ ಅಂತ ಹೇಳ್ಯಾರ ನೋಡ್ರಿ. ಶುದ್ಧಿ ಎಂತ ಆಹಾರ ಉಣಬೇಕು, ಯಾರ ಕೈಲಿ ಉಣಬೇಕು, ಯಾವಾಗ ಉಣಬೇಕು, ಎಷ್ಟು ಉಣಬೇಕು, ಅವೆಲ್ಲ ಒಂದು ಮಿತಿ ಇತ್ತಪ್ಪ ಅಂದ್ರೆ ಏನಾಗ್ತದ್ರಿ? ಆಹಾರ. ವಿಹಾರ ಅಂದ್ರೆ ಏನ್ರಿ? ಮನೆ ಹೇಳ್ಯಾವಲ್ರಿ ವಿಹಾರ. ವಿಹಾರ ಅಂದ್ರೆ ಒಳ್ಳೆಯವ್ರ ಸಂಘ ಮಾಡ್ಬೇಕ್ರಿ, ಒಳ್ಳೆ ಜ್ಞಾನ ಸಂಘನೆ ಮಾಡ್ಬೇಕು ನೋಡ್ರಪ್ಪ. ಎಂತ ಮಾತಾಡ್ಬೇಕು, ಎಂತವ್ರ ಬಲ್ಲಿ ಕುಂಡಿರ್ಬೇಕು, ಎಷ್ಟು ಮಾತಾಡ್ಬೇಕು, ಹ್ಯಾಂಗ್ ಮಾತಾಡ್ಬೇಕು, ಇದೆಲ್ಲ ಸಂಸ್ಕಾರ. ಅವೆಲ್ಲ ಯುಕ್ತವಾಗಿರ್ಬೇಕು. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇತಷ್ಟೇ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಅತಿ ಆಯ್ತಂದ್ರೆ ದುಃಖ ಆಗ್ತದದು. ಇತಿಮಿತಿ ಇರ್ಬೇಕಲ್ಲಿ. ಅವಾಗ ಏನಾಗ್ತದಪ್ಪ ಅಂತ ಕೇಳಿದ್ರಲ್ಲಿ ಸತ್ವಗುಣ ಪ್ರಧಾನವಾಗ್ತದೆ. ಮುಖ್ಯವಾಗಿ ನಮಗೆ ಜ್ಞಾನಕ್ಕೆ ಏನು ಬೇಕಿಲ್ಲಿ? ಸತ್ವಗುಣ. ಆ ಸತ್ವಗುಣ ಬರಬೇಕಾದ್ರೆ ಆಹಾರ ವಿಹಾರಗಳು ಪಾಲನ ಬೇಕು, ಇತಿಮಿತಿ ಇರ್ಬೇಕು ಅವಕ್ಕ. ಅದಕ್ಕೆ ಹೇಳ್ತಾರ ನೋಡ್ರಿ, ಇಲ್ಲ ಏನಂತಾರ? ಅರ್ಥವು ಸಿದ್ಧವಾಯಿತು. ಏನಂತ? ಸರ್ವ ರಾಜಸ ತಾಮಸ ವೃತ್ತಿಗಳನ್ನು ನಾಶ ಮಾಡು ಎಂಬ ಅರ್ಥವು ಸಿದ್ಧವಾಯಿತು. ರಾಜಸ ವೃತ್ತಿಗಳು ಹಾಗೂ ತಾಮಸ ವೃತ್ತಿಗಳು ಜ್ಞಾನಕ್ಕೆ ವಿರೋಧಿಗಳಾಗಿರುತ್ತವೆ. ಅವೇನಾಗ್ಯಾವ್ರಿ? ಜ್ಞಾನಕ್ಕೆ ವಿರೋಧಿ ಅದಾವು. ಅವುಗಳನ್ನು ನಾಶ ಮಾಡಲಾರದ ಹೊರತು ಜ್ಞಾನವಾಗುವುದಿಲ್ಲ. ಅವುಗಳು ಎಲ್ಲಿ ತನ ನಾಶ ಮಾಡಂಗಿಲ್ಲ,
ಅಲ್ಲಿ ತನ ಜ್ಞಾನ ಆಗಂಗಿಲ್ಲ. ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಯಾರಮ್ಮ? ಬ್ರಹ್ಮಜ್ಞಾನಕ್ಕೆ ಅಧಿಕಾರಿ ಮಲವಿಕ್ಷೇಪ ದೋಷ ಕಳ್ಕೊಂಡಿರ್ಬೇಕ್ರಪ್ಪರ, ಸಾಧನ ಚತುಷ್ಟಯ ಸಂಪನ್ನನಿರ್ಬೇಕು. ಇವನು ಇನ್ನೊಂದ್ ಸ್ವಲ್ಪ ಜೇರಿಸ್ಬೇಕ್ರಿ ಅದಕ್ಕೆ. ಮುಖ್ಯ ಇಚ್ಛೆ, ತೀವ್ರ ಇಚ್ಛೆ ಇರ್ಬೇಕ್ರಿ. ಸ್ವರೂಪವನ್ನು ತಿಳ್ಕೋಬೇಕಂತ ತೀವ್ರ ಇಚ್ಛಾ ಇರ್ಬೇಕು ಅವನಿಗೆ. ಹೌನ್ರಿ. ಮಲವಿಕ್ಷೇಪ ದೋಷ ಜಾಕೆ ನೈಕಿಂತು ಏಕ ಜ್ಞಾನ್ ವೈಷ್ಣವ ಸಾಧನ ಸಹಿತ ನರ ಅಧಿಕೃತ ಮತಿಮಾನ್. ಒಂದು ಆವರಣ ದೋಷ ಇದ್ದಿರ್ಬೇಕ್ರಿ, ಮಲವಿಕ್ಷೇಪ ಕಳ್ಕೊಂಡಿರ್ಬೇಕ್ರಿ. ಸ್ವರೂಪವನ್ನು ತಿಳ್ಕೋಬೇಕಂತ ತೀವ್ರ ಇಚ್ಛಾ ಇರ್ಬೇಕು ಅವನಿಗೆ. ಅವನಿಗೆ ಏನಂತಾರೆ? ಅಧಿಕಾರಿ. ರಾಜಸ ವೃತ್ತಿಗಳು ಹಾಗೂ ತಾಮಸ ವೃತ್ತಿಗಳು ಜ್ಞಾನಕ್ಕೆ ವಿರೋಧಿಗಳಾಗಿರುತ್ತವೆ. ಅವುಗಳನ್ನು ನಾಶ ಮಾಡಲಾರದ ಹೊರತು ಜ್ಞಾನವಾಗುವುದಿಲ್ಲ. ಆದ್ದರಿಂದ ಜಿಜ್ಞಾಸುಗಳು ಅವುಗಳನ್ನು ನಾಶ ಮಾಡಿಕೊಳ್ಳುವುದು ಅವಶ್ಯವಾಗಿರುತ್ತದೆ. ಯಾರು ಜ್ಞಾನದ ಇಚ್ಛಾದವರಿಗೆ ಇವನ್ನು ನಾಶ ಮಾಡಿಕೊಳ್ಳುವುದು ಅವಶ್ಯ ಕರ್ತವ್ಯದರಿದು. ಇನ್ನು ಮುಂದೆ ಜ್ಞಾನದ ಸಾಧನಗಳಾದ ವಿವೇಕ ವೈರಾಗ್ಯಗಳನ್ನು ಹೇಳೋರದರ್ರಿ. ಆ ವಿಷಯವನ್ನು ಮತ್ತೆ ನಾಳಿನ ದಿವಸ ವಿಚಾರ ಮಾಡೋಣ್ರಿ ಅಂತ ಹೇಳ್ತಾ, ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದು ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ್ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೂ ನಮಸ್ಕಾರ ರೀ. ಮಂಗಲ್ ಹೇಳ್ರಿ ಅಮ್ಮ.